ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಬೆಳಿಗ್ಗೆನೆ ಸ್ವಲ್ಪ ಲೇಟಾಗಿ ಎದ್ದೆ ನಾನು. ಸೊ ಅದಕ್ಕೆ ಅವ್ರ ಅಪ್ಪನೇ ರೆಡಿ ಮಾಡ್ತಾ ಇದ್ದಾರೆ. ಅವಳು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಸೊ ಸಾಕ್ಸ್ ಎಲ್ಲ ಹಾಕ್ಬೇಕಂದ್ರೆ ತಗೊಬಂದು ಕೊಡ್ತಾಳೆ, ಹಾಕಿ ಅಂದ್ಬಿಟ್ಟು ಹಾಕಿಸ್ಕೊಂಡು ಜುಟ್ಟು ಕೂಡ ಹಾಕಿಸ್ಕೊತಾ ಇದ್ದಾಳೆ. ಸೊ ನಾನು ಅಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗ್ತಾ ಇದ್ದೆ, ಪಾಪುಗೆ ರೆಡಿ ಮಾಡೋಷ್ಟೊತ್ತಿಗೆ. ನಾವೆಲ್ಲಾದ್ರೂ ಹೋಗಬೇಕು ಅಥವಾ ಮನೇಲಿ ಏನಾದರೂ ಮಾಡಬೇಕು ಅಂದರೆ ಒಬ್ಬರು ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಸೊ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ರೇನೆ ಅಲ್ವಾ ಬೇಗ ಆಗುತ್ತೆ. ಸೊ ಇನ್ನು ನಮ್ಮ ಬಂಗಾರಿ ಅಂತೂ ಫುಲ್ ಖುಷಿಯಲ್ಲಿದ್ದಾಳೆ. ಸೊ ಯಾವಾಗೂ ಅಷ್ಟೇ ಅವಳು ನಗಿತಾನೇ ಇರೋದು. ಬೆಳಗ್ಗೆ ಎದ್ದಿದ ತಕ್ಷಣ ಆ ಥರ ಖುಷಿಯಾಗಿ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಇನ್ನು ಪಾಪುನ ಬಿಟ್ಟು ನಾವು ಜಿಮ್ ಕಡೆ ಹೋದ್ವಿ. ಗೈಸ್, ಇನ್ನೊಂದೇನು ಗೊತ್ತಾ, ನ್ಯೂ ಇಯರ್ ದಿನ ಲೆಗ್ಸ್ಗೆ ಮಾಡಿದ್ನಲ್ಲ, ಅದು ಸಖತ್ ಪೇನ್ ಇತ್ತು, ಕುತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಬಟ್ ಏನು ಗೊತ್ತಾ, ನಮ್ಮ ಮನೇಲಿ ಎಷ್ಟು ನೋವ್ತಾ ಇರುತ್ತೆ, ಬಟ್ ಜಿಮ್ ಒಳಗಡೆ ಕಾಲಿಟ್ಟಿದ ತಕ್ಷಣ ಸ್ವಲ್ಪ ನೋವು ಅನ್ನೋದೇ ಅನ್ಸೋದೇ ಇಲ್ಲ. I'ma pull up to the club with tequila in my cup. Pour it till I've had enough. Feel the empty in my heart. I'ma pull up to the club with tequila in my cup. Pour it till I've had enough. Feel the empty in my heart. Na 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 yeah yeah. Na 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 yeah yeah. I'ma pull up to the club with tequila in my cup. Pour it till I've had enough. Feel the empty in my heart. I'ma pull up to the club with tequila in my cup. Pour it till I've had enough. Feel the empty in my heart. Na 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 yeah yeah. Na 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 yeah yeah. I'ma pull up to the club with tequila in my cup. Pour it till I've had enough. Feel the empty in my heart. I'ma pull up to the club with tequila in my cup. Pour it till I've had enough. Feel the empty in my heart. Na 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 yeah yeah. Na 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 yeah yeah. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಬಂದ್ವಿ. ಇನ್ನು ಪಾಪು ಮಲಗೇ ಇರಲಿಲ್ಲ, ಎದ್ದಿದ್ಲು. ಸೊ ಅವಳನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಬಂದ್ವಿ. ಒಂದೊಂದು ದಿನ ಮಲಗಿಬಿಟ್ಟಿರ್ತಾಳೆ, ಒಂದೊಂದು ದಿನ ಆಟ ಆಡ್ಕೊಂಡು ಇದ್ದಿರ್ತಾಳೆ. ಸೊ ಕರ್ಕೊಬಂದು ಅವಳಿಗೆ ನಾಷ್ಟ ರೆಡಿ ಮಾಡಬೇಕು. ಹಾಗೆ ವಿಡಿಯೋನ ಶೂಟ್ ಮಾಡಬೇಕಿತ್ತು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡೋದಕ್ಕೆ. ಇವತ್ತು ಓಟ್ಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಮಾಡಿದೆ. ಇವಾಗ ತುಂಬ ಚಳಿ ಇರೋದ್ರಿಂದ ಹೊರಗಡೆ ಸ್ವಲ್ಪ ಹೊತ್ತು ಬಿಡ್ತೀನಿ ಬಿಸಿಲಲ್ಲಿ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಬಿಸಿಲು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅಂತ. ಸೊ ಕರ್ಕೊಬಂದು ಏನೋ ವಿಡಿಯೋ ಮಾಡಬೇಕಿತ್ತಲ್ಲ ಅಂತ ಮನೇಲಿ ಕೂರಿಸಿ ಊಟ ಮಾಡಿಸ್ತಾ ಇದ್ದೀನಿ. ರೈಸ್ಗೂ
ಇಟ್ಟಿದ್ದೆ ಪಾಪುಗೆ ಓಟ್ಸ್ ಮಾಡೋ ಟೈಮಲ್ಲಿ. ಹಂಗೆ ಸುನಿಲ್ ಪುಳಿಯೋಗರೆ ಕೂಡ ಕಲಿಸ್ತಿದ್ದಾರೆ. ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ, ಪೋಸ್ಟ್ ಮಾಡಬೇಕು ಟೈಮ್ ಆಗಿದೆ ಅಂತ. ತಿಂದ್ಬಿಟ್ಟು ಮನೆ ಫುಲ್ ಕ್ಲೀನ್ ಮಾಡಿದ್ವಿ. ಸೊ ಹುಣ್ಣಿಮೆ ಇದ್ದಿದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಫಸ್ಟ್ ಪಾಪುಗೆ ಸ್ನಾನ ಮಾಡಿಸಿ ಸುನಿಲ್ ಕೈ ಕೊಟ್ಟು ಆಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊ ಬಂದು ನಾನು ಕೂಡ ರೆಡಿ ಆಗಿ ಇನ್ನ ಪಾಪುಗೂ ಕೂಡ ರೆಡಿ ಮಾಡಿಸಿ ಪೂಜೆ ಮಾಡಿ ಎಲ್ಲ ರೆಡಿ ಆದ್ವಿ. ಸೊ ದೇವಸ್ಥಾನಕ್ಕೆ ಹೋದ್ವಿ. ಇವತ್ತು ಶಣ್ಮಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನು ಪ್ಲಾನ್ ಇರ್ಲಿಲ್ಲ, ಬಟ್ ಸಡನ್ ಆಗಿ ಇನ್ನೇನು ಹೋಗೋಣ ಮನೇಲಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಹಂಗೆ ಏನ್ ಹತ್ರ ಅಲ್ವಾ, ಸೊ ಹೋಗೋಣ ಅಂತ ಕೂಡ್ಲಿಗೆ ಹೋಗಿದ್ವಿ. ಸೊ ನೋಡಿದ್ರಲ್ಲ ಎಷ್ಟು ಜನ ಇದ್ರು ಅಂದರೆ, ಸೊ ಇನ್ನು ಅವಾಗ ತಾನೇ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ರು. ತುಂಬ ಲೇಟ್ ಆಗುತ್ತೆ ಅಂತ ತುಂಬ ಜನ ಹಂಗೆ ಹೋಗ್ತಾ ಇದ್ರು. ನಾವು ಕೂಡ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ, ಬಟ್ ತುಂಬ ಲೇಟ್ ಆಗ್ತಿತ್ತು ಅಂತ. ಇನ್ನು ಪಾಪುಗೆ ಬೇರೆ ನಿದ್ದೆ ಬಂದ್ಬಿಟ್ಟಿತ್ತು. ನಿಜ ದೇವಸ್ಥಾನ ಮಾತ್ರ ಸಖತ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಈ ಥರ ಇರಲೇ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ದೇವರು ಕೂಡ ಅಷ್ಟೇ ತುಳಸಿಯಲ್ಲಿ ಫುಲ್ಲು ಅಲಂಕಾರ ಮಾಡಿದ್ರು. ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅಲ್ಲೆಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ. ಪ್ರಸಾದ ಕೂಡ ಕೊಡ್ತಾ ಇದ್ರು, ಅನ್ನ ಮತ್ತೆ ಇದಕ್ಕಿನ ಬೇಳೆ ಸಾರು ತಿನ್ಕೊಂಡು ಸರಿ ಮನೆಗೆ ಹೋಗೋಣ ಅಂತ ಬರ್ತಾ ಇದ್ವಿ. ಹಂಗೆ ಮಧುರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಸುನಿಲ್ ಕೇಳಿದ್ರು. ಸರಿ ಅನ್ಬಿಟ್ಟು ಅಲ್ಲಿಗೂ ಕೂಡ ಹೋದ್ವಿ. ಇನ್ನು ಹೋಗೋ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತು. ಪಾಪುಗೆ ಮಲ್ಗೆ ಬಿಟ್ಲು. ಇನ್ನು ಅಲ್ಲಿ ದೇವಸ್ಥಾನ ಹತ್ರ ಹೋದ್ರು ಕೂಡ ಎದ್ದೇ ಇರಲಿಲ್ಲ. ಸರಿ ಹೆಂಗ್ ಪಾಪುನ ಎತ್ಕೊಂಡು ಹೋಗೋದಕ್ಕಾಗಲ್ಲ ಅಂದ್ಬಿಟ್ಟು ಸುನಿಲ್ ನೀನು ಆಟೋದಲ್ಲೇ ಇರು, ನಾನು ಹೋಗಿ ಬರ್ತೀನಿ ಅಂತ ಅವ್ರು ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ನಾನು ಸರಿ ಅಂದ್ಬಿಟ್ಟು ಆಮೇಲೆ ಪಾಪುನ ಸುನಿಲ್ ಕೈ ಕೊಟ್ಟು ನಾನು ಒಬ್ಳೆ ಹೋಗಿ ದೇವ್ರನ್ನ ನೋಡ್ಕೊಂಡು ಮಂಗಳಾರತಿ ತಗೊಂಡು ಬಂದೆ. ಪಾಪುನ ಎಷ್ಟು ಎಬ್ಬರ್ಸಕ್ಕೆ ಟ್ರೈ ಮಾಡಿದ್ರು ಎದ್ದಿಲ್ಲ. ಸರಿ ಮಲ್ಕೊಳ್ಳಿ ಪಾಪ, ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ ಹಂಗೆ ಮಲಗಿಸಿ ಆಮೇಲೆ ಮನೆ ಹತ್ರ ಬಂದ್ಮೇಲೆ ಎದ್ದಿದ್ದಾಳೆ. ಮಧ್ಯಾಹ್ನ ಊಟ ಅಂದರೆ ಸ್ವಲ್ಪ ಲೇಟಾಗಿ ಪ್ರಸಾದ ತಿಂದಿದ್ವಲ್ಲ, ಸೊ ಅದಕ್ಕೆ ಸುಮ್ಮನೆ ಎದ್ಬಿಟ್ಟೆ. ಇನ್ನು ಮನೆಗೆ ಬಂದು ಪಾಪುಗೆ ಸ್ವಲ್ಪ ರೈಸ್ ಮಾಡಿದೆ. ತುಪ್ಪದಲ್ಲೇ ತುಪ್ಪ ಮತ್ತು ರೈಸ್ ಹಾಕಿ ಸ್ವಲ್ಪ ತಿನ್ನಿಸ್ದೆ. ಇನ್ನು ಸಾಯಂಕಾಲ ನಮಗೆ ಅಂತ ಸ್ವಲ್ಪ ಬೋಂಡ ಮತ್ತು 1 ಗ್ಲಾಸಷ್ಟು ಕಾಫಿನ ಕುಡ್ಕೊಂಡು ಇನ್ನು ನೈಟು ಕೂಡ ಅನ್ನ ರಸಂ ಮಾಡಿದ್ದೆ. ಸೊ ನಮ್ಮ ಪಾಪುಗೂ ಅದನ್ನೇ ತಿನ್ನಿಸ್ದೆ, ನಾವು ಕೂಡ ಅದನ್ನೇ ತಿನ್ಕೊಂಡು ಇವತ್ತಿನ ದಿನನ ಈ ಥರ ಎಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.